ಒಂದು ಪ್ಯಾನ್ನಲ್ಲಿ ಒಂದು 3 ಸ್ಪೂನ್ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಂದು 6 ಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊತೀನಿ. ಈಗ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿನ ನಾನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಫ್ರೈ ಮಾಡೋದಕ್ಕೆ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ನಾನು ಪುದೀನಾನ ಹಾಕ್ಕೊಂಬಿಡ್ತೀನಿ. ಪುದೀನೂ ಎಣ್ಣೆಯಲ್ಲಿ ಬಾಡಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನೆಲ್ಲ ನಾನು ಇವಾಗ ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ಈಗ ಒಂದು ಪ್ಯಾನಲ್ಲಿ ನಾನು ಒಂದು 4 ಸ್ಪೂನು 5 ಸ್ಪೂನಷ್ಟು ಎಣ್ಣೆ ತೊಗೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ತೊಗೋತಾ ಇದ್ದೀನಿ. ಅದಕ್ಕೆ ನಾನು ಈಗ 2 ಈರುಳ್ಳಿ ರುಬ್ಬಕ್ಕೆ ಹಾಕ್ಕೊಂಡಲ್ಲ, ಈಗ 2 ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಯಲ್ಲಿ ಎಣ್ಣೆ ಟ್ರಾನ್ಸ್ಪರೆಂಟ್ ಆಗೋ ಹಾಗೆ ಈರುಳ್ಳಿನ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ಈ ಕಿಡ್ನಿ ಬೀನ್ಸ್ ಇತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಈ ಕಿಡ್ನಿ ಬೀನ್ಸು ತುಂಬಾ ಟೇಸ್ಟ್ ಕೊಡುತ್ತೆ ಈ ಪಲಾವ್ಗೆ. ಈಗ ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಬೇಕು. ಈಗ ನಾನು ಮಶ್ರೂಮ್ಸ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಒಂದು ಮಶ್ರೂಮ್ನ 4 ಪೀಸಷ್ಟು ಕಟ್ ಮಾಡ್ಕೊಂಡಿದ್ದೀನಿ. 2 ಪ್ಯಾಕೆಟ್ ಮಶ್ರೂಮ್ ತೊಗೊಂಡು ಹಾಕ್ಕೋತಾ ಇದ್ದೀನಿ. ಜೊತೆಗೆ ಈ ರುಬ್ಬಿದ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಳ್ಳುವಾಗ ಎಣ್ಣೆ ಬಿಡೋ ಹಾಗೆ ನಾನು ಫ್ರೈ ಮಾಡ್ಕೊಂಡಿರೋದು. ಈಗ ಒಂದು 4 ಟೊಮೆಟೊನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಸಣ್ಣದಕ್ಕೆ. ಹುಳಿ ಟೊಮೆಟೊನೇ ನಾನು ತೊಗೊಂಡಿರೋದು. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದರಲ್ಲೆಲ್ಲನೂ ಮಸಾಲದ ನೀರೆಲ್ಲ ಹಿಂಗೆ ಹೋಗೋಂಗೆ ಒಂಚೂರು ಹುರ್ಕೋಬೇಕು. ಇವಾಗ ಒಂದು ಸ್ವಲ್ಪ ಅರಶಿನ ಸೇರಿಸ್ಕೊಂಬಿಡೋಣ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ. ನಾನೀಗ 2 ಪಾವು ಅನ್ನ ಮಾಡ್ತಾಯಿರೋದು, ಹಾಗಾಗಿ 4 ಪಾವನಷ್ಟು ನಾನು ನೀರು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ನಿಂಬೆಹಣ್ಣನ್ನು ಒಂದು ಅರ್ಧ ಹೋಳು ನಿಂಬೆಹಣ್ಣಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾವು 2 ಪಾವು ಅಕ್ಕಿನ ಹಾಕ್ಕೊಂಡಿದ್ವಲ್ಲ, ಅದನ್ನು ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಒಂದು 3/4 ವಾಸಿ ಖಾಲಿ ಆಗೋ ತನಕ ನಾನು ವೆಯ್ಟ್ ಹಾಕಿ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಈಗ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ತುಂಬಾ ಉದುದ್ರಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿ ಬಂದಿದೆ.